ದೊಡ್ಡ ಸ್ಕೂಲಲ್ಲಿ ಓದಿಸೋದು, ಬೇರೆ ಕಂಟ್ರಿಗಳಿಗೆ ಕಳ್ಸೋದು. ನಿಮ್ಮ ಮಕ್ಕಳಿಗೆ ಒಂದು ನ್ಯಾಯ, ನಮ್ಮ ಮಕ್ಕಳಿಗೆ ಒಂದು ನ್ಯಾಯನಾ? ನಮ್ಮನ್ನ ಮಾತ್ರ ಒಂದು ಶಿಕ್ಷಕ ಆಗ್ಬೇಕಂತಂದ್ರೆ ಎಲಿಜಿಬಿಲಿಟಿ ಟೆಸ್ಟ್ ಇರ್ತೀರಾ, ಸಿಟಿ ಇರ್ತೀರಾ? ನಿಮಗ ಈ ರಾಜ್ಯವನ್ನೇ ನಡೆಸ್ತೀರಾ? ನೀವು CM ಆಗ್ತೀರಾ, PM ಆಗ್ತೀರಾ, ಮಂತ್ರಿ ಆಗ್ತೀರಾ? ನಿಮಗೆ ಹುದ್ದೆಗೆ ಪರೀಕ್ಷೆ ನಡೆಸಬಾರ್ದು? ನೀವು ನೋಡಮ್ಮ, ಅಷ್ಟು ನಿಮ್ಗ ರಾಜ್ಯದ ಬಗ್ಗೆ ಕಾಳಜಿ ಇದ್ರೆ ಮಕ್ಕಳು ಯಾವ ರೀತಿಯಾಗಿ ನಾವು ಓದಿಕೆ ಅದನ್ನ ಮಾಡ್ತೀವಿ. ನೀವು ಒಂದು ಶಿಕ್ಷಣ ಸಚಿವರು ಆಗ್ಬೇಕಂದ್ರೆ ಕೆಲವೊಂದಿಷ್ಟು ಎಕ್ಸಾಮ್ಗಳನ್ನು ಇಡ್ತೀವಿ ನಾವು. ನೀವು ಪಾಸ್ ಆಗಿ ನೀವು ಆ ಶಿಕ್ಷಕ ಹುದ್ದೆ ನಿವಾರಿಸಿಕೊಂಡು ಅದಕ್ಕಿಲ್ಲ ಅಂತಂದ್ರೆ ಮುಚ್ಚುಚ್ಚಾಗಿ ನಿಮ್ಗೆ ಇಷ್ಟ ಬಂದಂತರ ಸರ್ಕಾರ ನಡೆಸಕ್ಕೆ ಏನ್ ಅನ್ಕೊಂಡಿದ್ರೆ ಪ್ರಜಾಪ್ರಭುತ್ವ ಸರ್ಕಾರ ಅಂತೇಳಿ ನಾವು ಬುಕ್ಕಲ್ಲಿ ಓದ್ತೇವೆ. ಇದು ಪ್ರಜಾಪ್ರಭುತ್ವ ಸರ್ಕಾರ ಅಲ್ಲ ಸ್ವಾಮಿ, ಇದು ಪ್ರಜಾಪ್ರಭುತ್ವ ಸರ್ಕಾರವೇ ಅಲ್ವೇ ಅಲ್ಲ, ಸರ್ವಾಧಿಕಾರತ್ವ ಸರ್ಕಾರ ಇದು. ಮುಂದೆ ಅವ ಬ್ರಿಟಿಷ್ ಆಳ್ವಿಕೆ ಮಾಡೋದ್ರಲ್ಲಿ ಎಷ್ಟೋ ನೆಮ್ಮದಿ ಇತ್ತು. ఎవరో ಆಗುತ್ತಾ, ఎవరో ವರ್ಷಂತಿದ್ದ, ఎవరೋ ಬರ್ತಿದ್ದು, ಯಾರು ಬೇಕಾಗಿದ್ದು ನನ್ನ ಕರ್ಮ. ತಂದೆ ತಾಯಿ ಅವ್ರಿಗೆ ಓದ್ತಾರೆ ಅಂತ ಅವರು ಕಷ್ಟಪಟ್ಟು ಅವ್ರು ದುಡ್ಡು ಕಳಿಸ್ತಾರೆ. ನಾವು ಓದಿದ್ರೆ ನಮ್ಗೆ ಸರಿಯಾದಂತ ಒಂದು ಅವಕಾಶ ಸಿಕ್ಕಿಲ್ಲ ಅಂದ್ರೆ ಏನೇ ಕಾಯಿ ಓದ್ಬೇಕು ನಾವು. ನಿಮ್ಗ ಈಗ ಮನೆಯನ್ನು ಖಾತೆಗಳನ್ನ ಹಂಚಿಕೆ ಮಾಡಿರಲ್ಲ, ಯಾವ ಆದಾಯ ಮೇಲೆ ಹಂಚಿಕೆ ಮಾಡ್ಕೊಂಡ್ರೆ ನೀವು? ನಾವು ಒಂದಿಷ್ಟು ಓದಿದ್ರೆ ನಮ್ಗೆ ಸರಿಯಾದಂತ ನ್ಯಾಯ ಕೊಡ್ಸೋಣ ಅಂದ್ಮೇಲೆ ನೀವು ನಮ್ಮ ಆಳ್ವಿಕೆ ಮಾಡ್ತೀರಾ. ನಿಮಗೆ ಏನು ಕ್ವಾಲಿಫಿಕೇಶನ್ ಆಯ್ತು ಸ್ವಾಮಿ? ನಾನು ಕೇಳ್ತೀನಿ ಇವತ್ತಿನ ಈ ಶಿಕ್ಷಣ ಸಚಿವ ಆಗ್ತೀರಿ ಅಂತೀರಾ, ಕೈಗಾರಿಕೆ ಸಚಿವ ಆಗ್ತೀರಿ ಅಂತೀರಾ, ಗೃಹ ಸಚಿವ ಆಗ್ತೀರಿ ಅಂತೀರಾ. ನಿಮ್ಗೆ ಅದ್ರ ಬಗ್ಗೆ ಏನ್ ಗೊತ್ತು? ನಿಮ್ಗೆ ಏನ್ ಗೊತ್ತು ಅದ್ರ ಬಗ್ಗೆ ಹೇಳಿ ನಮ್ಗೆ. ನಾವು ಏನಪ್ಪಾ ಅಂದ್ರೆ ಎಕ್ಸಾಮ್ ಇಡ್ತೀವಿ, ನೀವು ಕ್ಲಿಯರ್ ಮಾಡಿ ಕೇಶ ಹುದ್ದೆ ಅಲಂಕರಿಸು. ಅದ್ರದ್ದೇನು ಕಷ್ಟ ಐತಂತೆ ನಿಮ್ಗೆ ಗೊತ್ತಾಗುತ್ತೆ. ದುಡ್ಡಿತ್ತು ನೀನು ರಾಜಕಾರಣಿ, ನಾನು ಆಗ್ತೀನಿ. ನಮ್ಮಪ್ಪ ಗಳಿಸಿದ್ರೆ ನಾನು ಏನಪ್ಪಾ ಅಂದ್ರೆ ರಾಜಕಾರಣಿ ಆಗ್ತೀನಿ, CM ಆಗ್ತೀನಿ, ಮಂತ್ರಿ ಆಗ್ತೀವಿ. ಮಂತ್ರಿ ಆದ್ರೂ ಅದು ಕರೆಕ್ಟ್ ಅಂತ ಒಂದು ಹುದ್ದೆ ನಿಲ್ಲಿಸುವಂತ ಅರ್ಹತೆ ಇಲ್ಲ ನಿಮ್ಗೆ. ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಏನು ಉಗಿದ್ರು ನಿಮ್ಗೆ ನಾಚಿಕೆ ಇಲ್ಲೋದ್ರಿ ಸ್ವಾಮಿ. ವಿದ್ಯಾರ್ಥಿಗಳು ಇಷ್ಟು ಕಷ್ಟ ಪಡ್ತೀವಿ, ಒಬ್ಬನಾದ್ರು ಬಂದ ಮಾತಾಡ್ತೀರ ಅದ್ರ ಬಗ್ಗೆ. ಇದು ಬಂದ್ ಕೇಸ್, ಇದು ಬಂದ್ ಕೇಸ್ ಮನೆಗೆ ಕೊಡ್ತೀವಿ, ಆ ಮನೆ ತಗೋತೀರಾ, ವಕೀಲ ಡಿಸ್ಪ್ಲಿನ್ ಅಲ್ಲಿ ಹಾಕ್ತೀರಾ. ಇದು ಕೇವಲ ನಮ್ಮ ಮನೆ ಅಲ್ಲ, ಇದು ನಮ್ಮ 25-26 ವರ್ಷದ ಶ್ರಮ. ಶತಾಯಗತಾಯ ಸರ್ಕಾರಕ್ಕೆ ಮನವಿ ಕೊಡ್ಲಿಕ್ಕಾದ್ರೂ ಕೂಡ ಇದು ಎಚ್ಚರಿಕೆಯನ್ನು ತಿಳ್ಕೊಳ್ಬೇಕು ಸರ್ಕಾರ. ವಿದ್ಯಾರ್ಥಿ ಯುವಜನರ ಭವಿಷ್ಯದ ದೃಷ್ಟಿಯಿಂದ ಸುಮಾರು ದಿನಗಳ ಕಾಲದ ಹೋರಾಟದ ಪ್ರತಿಫಲವಾಗಿ ಸುಮಾರು 4-5-6-7 ವರ್ಷಗಳಿಂದ ಯಾವುದೇ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಯುವಜನರ ಸಹನೆ ಕಟ್ಟಿ ಹೊಡೆದು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳು ಭುಗಿಲೆದ್ದಾಗ ಸರ್ಕಾರ ಈಗ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ನೀಡಿದೆ. ಚಾಲನೆ ನೀಡಿರ್ತಕ್ಕಂಥದ್ದು ಸಂತೋಷದ ವಿಷಯ. ಹಲವಾರು ಹುದ್ದೆಗಳಿಗೆ ವಿವಿಧ ಇಲಾಖೆಗಳಿಂದ ನೀವು ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅದರೊಂದಿಗೆ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, SST ಆಗಿರ್ಬೋದು, ಗಣಿತ ಶಿಕ್ಷಕರಾಗಿರ್ಬೋದು, ಉರ್ದು ಶಿಕ್ಷಕರಾಗಿರ್ಬೋದು, ಇವರೆಲ್ಲರೂ ಕೂಡ ಸಮಾಜಶಾಸ್ತ್ರ ಶಿಕ್ಷಕರಾಗಿರ್ಬೋದು, ಇತರೆ ಶಿಕ್ಷಕರು ಎಷ್ಟು ಅವ್ರ ರೇಷೋ ಪ್ರಕಾರ ತುಂಬಿಕೊಳ್ಬೇಕಾಗಿತ್ತು ಅವ್ರನ್ನ ತುಂಬಿಕೊಳ್ಳದೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಗಣಿತ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ SST ಇಂಗ್ಲಿಷ್ ಮಾಧ್ಯಮದಲ್ಲಿ ನೀವೆಲ್ಲರೂ ಕಲಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸ್ವಾಗತಾರ್ಹ. ಆದ್ರೆ ಆ ಹುದ್ದೆಗೆ ತಕ್ಕ ಹಾಗೆ, ಆ ಶಿಕ್ಷಣಕ್ಕೆ ತಕ್ಕ ಹಾಗೆ ನೀವೇನಪ್ಪಾ ಅಂತಂದ್ರೆ ಅಲ್ಲಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳದಿದ್ರೆ ಯಾವ ರೀತಿ ನೀವು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ? ಆ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಕೊಡೋದ್ರೊಂದಿಗೆ ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣವನ್ನ ಯಾವ ರೀತಿ ನೀವು ಕಟ್ಟಿಕೊಡ್ತೀರಿ? ಆ ಕಟ್ಟಿಕೊಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಗೆ ನೀವು ಏನ್ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಕೇವಲ ಒಂದು ವರ್ಗದ ಒಂದೇ ಶಿಕ್ಷಣ ನೀತಿಯನ್ನ ನೀವು ಜಾರಿ ಮಾಡಲಿಕ್ಕೆ ಕೆಲವು ಹುದ್ದೆಗಳನ್ನ ಕಡಿತಗೊಳಿಸಿ ನೀವು ಇಂಗ್ಲಿಷ್ ಮಾಧ್ಯಮದಲ್ಲಿ SST ಅನ್ನು ಕೇಳ್ತಾ ಇದ್ದೀರಿ, ಸ್ವಾಗತಾರ್ಹ. ಆದ್ರೆ ಅದನ್ನ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳೇ ಇಲ್ಲ ಅಂತಂದ್ರೆ ಇಂಗ್ಲಿಷ್ ಮಾಧ್ಯಮ SST ಅನ್ನ ಯಾರಿಗೆ ನೀವು ಕೊಡ್ಲಿಕ್ಕೆ ಹೊರಟಿದ್ದೀರಿ? ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ ಇತರ ಬೇರೆ ಒಂದು ಸೋರ್ಸ್ ಮೂಲಕ ನೀವು ಆ ಹುದ್ದೆಗಳನ್ನ ಭರ್ತಿ ಮಾಡ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಅದನ್ನ ನೀವು ಕೇವಲ ಕಣ್ಣೊರೆಸುವ ತಂತ್ರ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನಮ್ಗೆ ಅನಿಸ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಇನ್ನೂ ಕಾಲ ಮಿಂಚಿಲ್ಲ, ಮಾಡಿಫಿಕೇಶನ್ ಮಾಡ್ಕೋಬಹುದು, ಅದನ್ನು ನೀವೇನಪ್ಪ ಅಂತ ತಿದ್ದುಪಡಿ ಮಾಡ್ಕೋಬಹುದು. ಆ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥ ಇಂತಹ ಸಂದರ್ಭದಲ್ಲಿ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ಈ ಕಡೆ ಗಮನಿಸಿ ನಾವೇನು ಡಿಮ್ಯಾಂಡ್ ತಂದಿದ್ದೀವೋ ಡಿಮ್ಯಾಂಡ್ಗೆ ಸ್ಪಂದಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನ, ಒತ್ತಡವನ್ನ, ಅದೇ ರೀತಿ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇದು ಇಂದು ಪ್ರಾರಂಭ ಮಾಡಿದ್ದೇವೆ, ಇದು ಇಲ್ಲಿಗೆ ನಿಲ್ಲಲ್ಲ. ನಾಳೆ ಸರ್ಕಾರದ ಮಟ್ಟದಲ್ಲಿ, ಮಂತ್ರಿಗಳ ಮಟ್ಟದಲ್ಲಿ ಕೂಡ ಚರ್ಚೆಗೆ ನಾವು ತರ್ತೇವೆ. ಆ ಕಾರಣಕ್ಕಾಗಿ ಬಂಧುಗಳೇ, ಇಲ್ಲಿ ನಮ್ಮ ವಿದ್ಯಾರ್ಥಿ ಮಿತ್ರರು ಕೂಡ ಮಾತಾಡ್ತಾರೆ ತಮ್ಮ ವಿಷಯಗಳನ್ನ, ನಾವೆಲ್ಲರೂ ಕೂಡ ಕೇಳ್ಕೊಳ್ಬೇಕು. ಅದಾದ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋಣ. ಮೊನ್ನೆ ತಾನೇ ಶಿಕ್ಷಕರ ನೇಮಕಾತಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು, ಆ ಅಧಿಸೂಚನೆಯಲ್ಲಿ ಅನೇಕ ರೀತಿಯಾದಂತಹ ಗೊಂದಲಗಳು ಇದ್ದು, ಅನೇಕ ವಿಷಯ ಶಿಕ್ಷಕರಿಗೆ ಅದರಲ್ಲಿ ಅನ್ಯಾಯವಾಗಿದ್ದು, ಅದನ್ನ
ಸರ್ಕಾರ ಸರಿಪಡಿಸಬೇಕೆಂಬ ಒಂದು ನಿಟ್ಟಿನಲ್ಲಿ ಈ ಒಂದು ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ. ಶಾಲೆಗಳಲ್ಲಿ ಎಷ್ಟೋ ಶಿಕ್ಷಕರ ಕೊರತೆ ಇದೆ. ಸ್ಪೆಷಲಿ ನಾನು ಕೂಡ ಒಂದು ಸೋಷಿಯಲ್ ಸೈನ್ಸ್ ಆಸ್ಪಿರೆಂಟು. ನಾನು ಸತತ 5 ವರ್ಷ ಆದರ್ಶ ವಿದ್ಯಾಲಯದಲ್ಲಿ ನಾನು ಪಾಠವನ್ನು ಮಾಡ್ತಿರೋದ ಸಂದರ್ಭದಲ್ಲಿ ಸಮಾಜ ವಿಜ್ಞಾನಕ್ಕೆ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆದರೂ ಕೂಡ ಪ್ರತಿ ವರ್ಷ ಒಂದು 15ರಿಂದ 20 ವಿದ್ಯಾರ್ಥಿಗಳು ನನ್ನ ಸಬ್ಜೆಕ್ಟ್ ಅಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ರು. ಇದು ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲಿತಂತಹ ವಿದ್ಯಾರ್ಥಿ ಅಲ್ಲ, ನಾನು ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿರುವಂತಹ ವಿದ್ಯಾರ್ಥಿ. ಆ 100ಕ್ಕೆ 100 ಅಂಕವನ್ನ ಪಡೀಲಿಕ್ಕೆ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತಿರ್ಬೇಕಂತ ಅವಶ್ಯಕತೆ ಇಲ್ಲ. ನಾನು ಕನ್ನಡ ಮಾಧ್ಯಮದಲ್ಲೂ ಕೂಡ ಕಲ್ತಿ ಏನಂತಂದ್ರೆ ಮಕ್ಕಳಿಗೆ 100ಕ್ಕೆ 100 ಅಂಕಗಳನ್ನ ಪಡ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ತೀನಿ ಅಂದ್ರೆ ಯಾಕೆ ನಮ್ಗೆ ಆ ಒಂದು ಆಂಗ್ಲ ಶಿಕ್ಷಕ ಅಂದ್ರೆ ಸಮಾಜ ವಿಜ್ಞಾನದಲ್ಲಿ ಏನಪ್ಪಾ ಅಂತಂದ್ರ ಆಂಗ್ಲ ವಿಷಯಕ್ಕೆ ನಾವು ಕನ್ನಡ ಮೀಡಿಯಂ ಅನ್ನ ಯಾಕೆ ತೆಗೆದುಕೊಳ್ಳೋ ಸರ್ಕಾರ? ಇಲ್ಲಿ ಇರುವಂತಹ ಇಷ್ಟೆಲ್ಲ ವಿದ್ಯಾರ್ಥಿಗಳು ಅದಾರಲ್ಲ, ಇದರಲ್ಲಿ ಇಂಗ್ಲಿಷ್ ಡಿಗ್ರಿಯನ್ನ ಯಾರು ಮುಗಿಸ್ಯಾರ? ಸೋಷಿಯಲ್ ಸೈನ್ಸ್ ಅಲ್ಲಿ ಯಾರು ಕೂಡ ಇಂಗ್ಲಿಷ್ ಡಿಗ್ರಿಯನ್ನ ಮುಗಿಸಿಲ್ಲ. ಈ ಹಿಂದೆನೂ ಕೂಡ ಏನಪ್ಪಾ ಅಂದ್ರೆ ಎಷ್ಟೋ ಇಂಗ್ಲಿಷ್ ಮೀಡಿಯಂ ಶಾಲೆಗಳದಾವ. ಆದರ್ಶ ವಿದ್ಯಾಲಯ ಆಗಿರ್ಬಹುದು, ಮೊರಾರ್ಜಿ ಆಗಿರ್ಬಹುದು, ಕಿತ್ತೂರ್ ಆಗಿರ್ಬಹುದು, ಎಲ್ಲಾ ಶಾಲೆಗಳು ಅದಾವ. ಅದ್ರಲ್ಲಿ ಕೂಡ ಇವಾಗ ಏನ್ ಪ್ರೆಸೆಂಟ್ ಪಾಠ ಮಾಡ್ತಿದ್ರಲ್ಲ ಶಿಕ್ಷಕರು, ಯಾರು ಕೂಡ ಇಂಗ್ಲಿಷ್ ಡಿಗ್ರಿಯನ್ನ ತಗೊಂಡು ಬಂದಿಲ್ಲ. ಸೋಷಿಯಲ್ ಸೈನ್ಸ್ ಅಲ್ಲಿ ಇಂಗ್ಲಿಷ್ ಡಿಗ್ರಿಯನ್ನ ತಗೊಂಡು ಬಂದಿಲ್ಲ. ಹಳ್ಳಿಗಳಲ್ಲಿ ಇರುವಂತಹ ಶಾಲೆಗಳಲ್ಲಿ ಕನ್ನಡ ಮೀಡಿಯಂ ಇರುವಂತಹ ಟೀಚರ್ಸ್ ಗಳೇ ಪಾಠ ಮಾಡ್ತಿದ್ದಾರೆ. ಎಕ್ಸಾಂಪಲ್ ಅದನ್ನ ನಾನೇ ಅಂತ ಹೇಳ್ತಾ ಇದ್ದೀನಿ. ಪ್ರೂಫ್ ಜೊತೆ ತೋರ್ಸಂದ್ರೆ ನಾನು ಪ್ರತಿ ವರ್ಷ 10ರಿಂದ 20 ಮಕ್ಕಳಿಗೆ 100ಕ್ಕೆ 100 ಅಂಕಗಳನ್ನ ಏನಪ್ಪಾ ಅಂತಂದ್ರೆ ಅವರು ಪಡ್ಕೊಳ್ಳಿಕ್ಕೆ ಏನಂತಂದ್ರೆ ಹೆಲ್ಪ್ ಮಾಡಿ ಅಂತ ಹೇಳಿ ಕೂಡ ಏನಂತ ನಾನು ಈ ಒಂದು ಹೋರಾಟದ ಮುಖಾಂತರ ಏನಪ್ಪಾ ಅಂದ್ರೆ ಖುಷಿಯಿಂದ ಹೇಳ್ಕೊಳ್ಳಿಕ್ಕೆ ಏನಪ್ಪಾ ಅಂತಂದ್ರ ಇಚ್ಛೆ ಪಡ್ತೀನಿ. ಯಾಕಂತಂದ್ರ ಕನ್ನಡ ಮಾಧ್ಯಮದಲ್ಲಿ ಕಲ್ತಿರುವಂತಹ ವಿದ್ಯಾರ್ಥಿಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಸೋಷಿಯಲ್ ಸೈನ್ಸ್ ಪಾಠ ಮಾಡಲ್ಲ ಅಂತ ಹೇಳಿ ಹೇಳಕ್ ಸರ್ಕಾರ ಯಾರು? ಒಬ್ಬ ವಿದ್ಯಾರ್ಥಿಯಲ್ಲಿ ಇರುವಂತಹ ಜ್ಞಾನ ಏನದ ಅಂತ ಹೇಳಿ ಅವ್ರಿಗೆ ಗೊತ್ತಾ? ಗೊತ್ತಿಲ್ಲ. ಅದಕ್ಕ ಈ ಸೋಷಿಯಲ್ ಸೈನ್ಸ್ ಅನ್ನೋದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಏನಿದಲ್ಲ, ಕನ್ನಡ ಮೀಡಿಯಂ ಕೂಡ ಏನಪ್ಪಾ ಅಂದ್ರೆ ಅವಕಾಶವನ್ನ ಮಾಡ್ಕೊಡ್ಬೇಕು. ಅವ್ರಿಗೆ ನಾವು ಏನಪ್ಪಾ ಅಂತಂದ್ರೆ ಅದನ್ನ ಮನವಿ ಮಾಡ್ಕೊಳಕತ್ತೀವಿ. ಕೇವಲ ಕನ್ನಡ ಮಾಧ್ಯಮದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಕನ್ನಡ ಪೋಸ್ಟ್ ಅಷ್ಟೇ ಅಲ್ಲದೇಪ್ಪ ಅಂದ್ರ ಈಗ ಇಂಗ್ಲಿಷ್ ದವರಿಗೆ ಪೋಸ್ಟ್ ಇಲ್ಲ, ಅವ್ರು ಎದಕ್ ಬರ್ತಾರಂದ್ರ ಸೋಷಿಯಲ್ ಸೈನ್ಸ್ ಬರ್ತಾರ. ಹಿಂದಿ ಪೋಸ್ಟ್ ಇಲ್ಲ, ಅವರು ಕೂಡ ಸೋಷಿಯಲ್ ಸೈನ್ಸ್ ಬರೀತಾರ. ಪ್ಲಸ್ ಅದರ ಜೊತೆಗೆ HSCR ಈಗ ರೀಸೆಂಟ್ ಆಗಿ ಏನಪ್ಪಾ ಅಂತಂದ್ರ 22 ಒಳಗಡೆ GPT ಏನದಾರಲ್ಲ ಅವರು ಕೂಡ ಏನಪ್ಪಾ ಅಂತಂದ್ರ ಹೈಸ್ಕೂಲ್ ಅದ, ಹೈ ಪೋಸ್ಟ್ ಅದ, ಅವರು ಕೂಡ ಕಾಂಪಿಟೇಷನ್ ಮಾಡಕ್ ಬರ್ತಾರ. ಇಲ್ಲಿ ಪೋಸ್ಟೇ ಇಲ್ಲ, ಕಾಂಪಿಟೇಷನ್ ಮಾಡಿ ಉಪಯೋಗ ಏನಾಯ್ತು? ಈ ಲಾಸ್ಟ್ ಇಯರ್ ನಾನು ಮತ್ತೆ ಇಲ್ಲಿ ಕುಂತಿರುವಂತಹ ಎಷ್ಟೋ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರ 1:2 ಇಂದ ಜಸ್ಟ್ ಪಾಯಿಂಟ್ ಅಲ್ಲಿ ಹೋಗಿರುವಂತಹ ಒಂದು ಸಿಚುವೇಶನ್ಸ್ ಕೂಡ ಅದಾವ. ಎಲ್ಲರೂ ಕೂಡ ಏನಂತ ನಾನು ಕೂಡ ಲಾಸ್ಟ್ ಫೈನಲಿ 1:2 ತನಕ ಹೋಗ್ಬಿಟ್ಟು ಜಸ್ಟ್ 29 ಪಾಯಿಂಟ್ ಏನಪ್ಪಾ ಅಂದ್ರೆ ನಾನು ಹೊರಗೆ ಬಂದಿದ್ದೀನಿ. ಇಂತ ಒಂದು ಎಷ್ಟೋ ಸಮಸ್ಯೆಗಳು ಇರುವಂತಹ ವಿದ್ಯಾರ್ಥಿಗಳು ಈ ಒಂದು ಬಿಜಾಪುರಲ್ಲಿ ಬಂದು ಏನಪ್ಪಾ ಅಂದ್ರ ಪಾಠ ಮಾಡತ್ತಾರ. ಎಷ್ಟೋ ತಂದೆ ತಾಯಿಗಳು ಇಲ್ಲದೆ ಇರುವಂತಹ ವಿದ್ಯಾರ್ಥಿಗಳು ಮಾರ್ನಿಂಗ್ ಕೆಲಸ ಮಾಡಿ ನೈಟ್ ಓದಾಕತ್ತಾರ. ಸರ್ಕಾರ ಅವರಿಗೆ ಈ ತರ ಅನ್ಯಾಯವನ್ನ ಮಾಡ್ತಾ ಕೂತ್ರ ಇವ್ರು ನಾವು ಜಾಬ್ ಪಡ್ಕೊಳ್ಳೋದು ಯಾವಾಗ? ಅಷ್ಟೇ ನಮ್ದು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರ ಇರುವಂತಹ ಪೋಸ್ಟ್ ಅಲ್ಲಿ ಏನಪ್ಪಾ ಅಂದ್ರ ಈಗ ಸೋಷಿಯಲ್ ತೆಗೆದು ಇಂಗ್ಲಿಷ್ ದವ್ರಿಗೆ ಕೊಡೋದು ಬೇಡ. ಯಾಕಂದ್ರೆ ಲಾಸ್ಟ್ ಇಯರ್ ಕೂಡ ಇದೇ ತರ ಆಗಿದೆ. ಸೋಷಿಯಲ್ ದವ್ರನ್ನ ತೆಗೆದು ಏನಪ್ಪಾ ಅಂತಂದ್ರ ಇಂಗ್ಲಿಷ್ ಪೋಸ್ಟ್ ಕೊಟ್ರು. ಆ ತರ ಬೇಡ. ಸೋಷಿಯಲ್ ದವರಿಗೆ ಅವರಿಗೆ ನ್ಯಾಯ ಒದಗಿಸಲಕ್ ಹೋಗಿ ಇಂಗ್ಲಿಷ್ ದವರಿಗೆ ಅನ್ಯಾಯ ಮಾಡೋದು ಬೇಡ. ಹೆಚ್ಚಿಗೆ ಮಾಡ್ರಿ ಪೋಸ್ಟ್, ಇವಾಗ ಇದಲ್ಲ ಪೋಸ್ಟ್, ಅದರಲ್ಲಿ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಮಾಡ್ರಿ. ಎಲ್ಲರಿಗೂ ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಶಿಕ್ಷಕ ಅನ್ನೋ ಒಂದು ತಮ್ಮ ಕನಸಿನ ಹುದ್ದೆಯನ್ನು ಏನಪ್ಪಾ ಅಂತಂದ್ರೆ ಪಡ್ಕೊಳ್ಳಿಕ್ಕೆ ಸಹಕಾರ ಮಾಡಿಕೊಡ್ಬೇಕು ಅಂತ ಹೇಳಿ ನಾ ಸರ್ಕಾರದಲ್ಲಿ ಏನಪ್ಪಾ ಅಂತಂದ್ರೆ ಮನವಿಯನ್ನ ಮಾಡ್ಕೊಡ್ತೀನಿ. ಈ ಒಂದು ಹೋರಾಟದಲ್ಲಿ ಏನಪ್ಪಾ ಅಂದ್ರೆ ಈ DVP ಸಂಘದವ್ರು ಏನಂತಂದ್ರ ವಿದ್ಯಾರ್ಥಿಗಳಿಗೆ ಒಂದು ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧವಾಗಿ ವಿದ್ಯಾರ್ಥಿಗಳ ಒಂದು ಶಕ್ತಿಯಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಹೋರಾಟದಲ್ಲಿ ನಮ್ಮ ಜೊತೆ ಏನಪ್ಪಾ ಅಂದ್ರೆ ಭಾಗವಹಿಸಿದರೆ. ಅಷ್ಟೇ ಅಲ್ಲದೆ ಈ ಒಂದು ಮಾಧ್ಯಮದವರು ಕೂಡ ಏನಪ್ಪಾ ಅಂತೇಳಿ ನಾವು ಸಮಾಜ ವಿಜ್ಞಾನ ಶಿಕ್ಷಕರ ಆಕಾಂಕ್ಷಿಗಳು. ನಮ್ಗೆ ಏನಪ್ಪಾ ಅಂದ್ರ ಈ ಸರ್ಕಾರ ಎಷ್ಟು ಅನ್ಯಾಯ ಮಾಡ್ತಾ ಇದೆ ಅಂದ್ರೆ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರಿಗಾಗಿರ್ಬೋದು, ಇಂಗ್ಲಿಷ್ ಶಿಕ್ಷಕರಿಗಾಗಿರ್ಬೋದು, ಗಣಿತ ಶಿಕ್ಷಕರಿಗಾಗಿರ್ಬೋದು. ಆದ್ರೆ ನಾನು ಓದಿರ್ತಕ್ಕಂಥ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಒಂದು ಆಕಾಂಕ್ಷೆಯಾಗಿ ನಾನು ಮಾತಾಡ್ತಿದ್ದೀನಿ. ನನಗೆ ಎಷ್ಟು ಅನ್ಯಾಯ ಮಾಡ್ತಾ ಇದೆ ಈ ಸರ್ಕಾರ ಅಂತಂದ್ರೆ ನಾವೇನಪ್ಪ ಅಂದ್ರೆ ಇಷ್ಟು ದಿನ ಸಮಾಜ ವಿಜ್ಞಾನವನ್ನು ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ನಾವು ಬೋಧನೆ ಮಾಡಿದ್ದೀವಿ, ಅಧ್ಯಯನ ಮಾಡಿದ್ದೀವಿ. ಅದ್ರ ಕುರಿತಂತೆ ಏನಪ್ಪಾ ಅಂದ್ರೆ ಯಾವ ರೀತಿ ಅಧ್ಯಯನ ಮಾಡ್ಬೇಕು ಆ ರೀತಿ ಅಧ್ಯಯನ ಮಾಡಿದ್ವಿ. ಆದ್ರೆ ಇವತ್ತಿನ ದಿನದಲ್ಲಿ ಸರ್ಕಾರ ಈ ಅಧಿಸೂಚನೆಯಲ್ಲಿ ಏನಂತ ಅಧಿಸೂಚನೆ ಹೊರಡಿಸಿದೆಪ್ಪ ಅಂತಂದ್ರೆ ಕಲಾ ವಿದ್ಯಾರ್ಥಿಗಳಿಗೆ ಬೇರೆ ಪೋಸ್ಟು, ಅದೇ ಸಮಾಜ ವಿಜ್ಞಾನದಲ್ಲಿ ಇಂಗ್ಲಿಷ್ ಮಾಧ್ಯಮದವರಿಗೆ ಬೇರೆ ಪೋಸ್ಟ್ ಅಂತ ಹೇಳಿ
ಅಧಿಸೂಚನೆ ಹೊರಡಿಸಿದೆ. ಆದ್ರೆ ಅಧಿಸೂಚನೆ ಹೊರಡಿಸಲಿ, ಸಮಾಜ ವಿಜ್ಞಾನ ಇಂಗ್ಲಿಷ್ ಅವರಿಗೆ ಅಧಿಸೂಚನೆ ಹೊರಡಿಸಲಿ ಬೇಡ ಅಂದಿಲ್ಲ. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಈ KPSC ಶಾಲೆಗಳು ಇನ್ನ ಈಗ ತಾನೇ ಜಾರಿ ಆಗ್ತಾ ಇದ್ದಾವೆ. ಆ ಶಾಲೆಗಳಿಗೆ ಹಬ್ಬ ಅಂದ್ರೆ ಒಂದು ತಾಲೂಕಿನಲ್ಲಿ ಒಂದು 3 ಇಲ್ಲ 4 KPSC ಶಾಲೆಗಳು ಸಿಗ್ಬೋದು. ಆದ್ರೆ ಈ ಅಧಿಸೂಚನೆಯಲ್ಲಿ ಇಂಗ್ಲಿಷ್ ಮಾಧ್ಯಮ ಸಮಾಜ ಶಿಕ್ಷಕರಿಗೆ ಏನಪ್ಪ ಅಂದ್ರೆ ಬಹಳಷ್ಟು ಪೋಸ್ಟ್ಗಳು ಇಟ್ಟಿದ್ದಾನೆ. ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರು ನಾವು ಓದಿದ್ದೇನಪ್ಪ ಅಂದ್ರೆ ವ್ಯರ್ಥ ಆಗ್ತಿದೆ. ಏನಪ್ಪ ಅಂದ್ರೆ ಒಳಿಯಲ್ಲಿ ಮುಂಚೆ ತೊಳೆದಂಗೆ ಹೆಂಗಾಗ್ತಿದೆ ಆ ರೀತಿ ಏನಪ್ಪ ಅಂದ್ರೆ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಆಗ್ತದೆ. ಇದಕ್ಕೆ ನಮ್ಮ ಕಳಕಳ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಇಷ್ಟು ದಿನ ಏನೆಲ್ಲ ಓದಿದ್ವಿ, ಮುಂಚೆಕ್ಕೆ ಏನಪ್ಪಾ ಅಂದ್ರೆ ಬರವಣಿಗೆ ಪತ್ರಿಕೆ ಇಟ್ಟಿದ್ರು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಎಲ್ಲ ಶಿಕ್ಷಕರು. ಆ ಒಂದು ಪತ್ರಿಕೆಯನ್ನು ಕೂಡ ಏನಪ್ಪಾ ಅಂದ್ರೆ ಅವರು ಕೈ ಬಿಟ್ಟಿದ್ದಾರೆ. ಮತ್ತೇನಪ್ಪ ಅಂದ್ರೆ 400 ಮಾರ್ಕ್ಸ್ ನಾವು ಅಧ್ಯಯನ ಮಾಡಿದ್ವಿ. 400 ಮಾರ್ಕ್ಸ್ ಅಂತ ತೆಗೆದು ಕೇವಲ 200 ಮಾರ್ಕ್ಸ್ ಏನಪ್ಪಾ ಅಂದ್ರೆ ಮಾರ್ಕ್ಸ್ MCQ ಟೈಪ್ ಏನಪ್ಪಾ ಅಂದ್ರೆ ಇಟ್ಟಿದ್ದಾರೆ. ನಮ್ಗೆ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂತಂದ್ರೆ ಸಮಾಜ ವಿಜ್ಞಾನ ಶಿಕ್ಷಕರ ಪರವಾಗಿ ಏನಪ್ಪಾ ಅಂತಂದ್ರೆ ಆಂಗ್ಲ ಮಾಧ್ಯಮದಲ್ಲಿ ತುಂಬಿರ್ತಕ್ಕಂಥ ಸಮಾಜ ವಿಜ್ಞಾನ ಕೋರ್ಸ್ಗಳೇನಪ್ಪ ಅವರು ಈಗ ಏನಪ್ಪಾ ಅಂದ್ರೆ ರದ್ದುಗೊಳಿಸಬೇಕು. ನಾವೇನಪ್ಪ ಇಷ್ಟು ದಿನ ನಾವು ಹಾಗಾದ್ರೆ ಸರ್ಕಾರ ಏನು ಹಿಂದೆ ದಿನಗಳಲ್ಲಿ ನಿದ್ದೆ ಮಾಡ್ತಾ ಇತ್ತಾ? ನಾವು ಓದುವಾಗ ನಮ್ಗೆ ಯಾಕೆ ಆಂಗ್ಲ ಮಾಧ್ಯಮದಲ್ಲಿ ಸಮಾಜ ವಿಜ್ಞಾನ ಓದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದ್ದಿಲ್ಲ? ಹಾಗಾದ್ರೆ ಈಗ ಒಮ್ಮೆದ ಮೇಲೆ ಬಂದ್ ಕೇಸಿ ಟ್ರೆಂಡಿಂಗ್ ತಕ್ಕ ನೀನು ಹೋಗುವಂತಂದ್ರೆ ನಾವ್ ಎಲ್ಲಿಗೆ ಹೋಗೋದು? ಏನ್ ಬೇಕಿದ್ರೆ ವಿಷ ಕೊಟ್ಬಿಡಿ, ವಿಷ ಕೂಡ ನಾವು ಹೋಗ್ಬಿಡ್ತೀವಿ ಇಲ್ಲಿಂದ. ಅಷ್ಟು ಈ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕ್ರಮ ಇದ್ದಿದ್ರೆ ನಾವು ಓದುವಂತ ಸಮಯದಲ್ಲಿ ನಮಗೆ ಸರಿಯಾಗಿ ಸಮಾಜ ಶಿಕ್ಷಕ ಕನ್ನಡ ಮಾಧ್ಯಮದಲ್ಲಿ ಸಮಾಜ ಶಿಕ್ಷಕರೇ ಇದ್ದಿದ್ದಿಲ್ಲ. ಈಗ ಒಮ್ಮೆ ನಮಗೆ ನಾವು ಕನ್ನಡ ಓದ್ಕೊಂಡು ಬಂದಿದ್ದೀವಿ, ಸಮಾಜ ಶಿಕ್ಷಕರಾಗಿ ಓದ್ತಿದ್ದೀವಿ. ಈಗ ನೋಡಿ ಅದರಲ್ಲಿ ಮತ್ತೆ ವಿಭಾಗ ಮಾಡಿದ್ರೆ ನಾವು ಎಲ್ಲಿಗೆ ಹೋಗೋಣ? ಈ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ಇರಲಿ. ಹಾಗಂತೇಳಿ ಹಿಂದೆ ಇದ್ದಂತ ನಮ್ಮಂತವ್ರನ್ನ ಕಡೆಗಣಿಸಿದ್ರೆ ನಾವು ಎಲ್ಲಿಗೆ ಹೋಗೋಣ? 26-27 ವಯಸ್ಸು ನಮಗೀಗ. ಇದಕ್ಕಂತಾನೆ ಪರಿಶ್ರಮ ಪಟ್ಟು ಅಪ್ಪ ಅಮ್ಮನ ಊರಲ್ಲಿ ಬಿಟ್ಟು ಅವ್ರಿಗೆಲ್ಲ ವಯಸ್ಸಾಗಿರ್ತಾವ್ರೆಲ್ಲರೂ ಬಿಟ್ಟು ನಾವು ಇಲ್ಲಿ ತನ ಬಂದಿರ್ತೀವಿ. ಸರಿಯಾದಂತ ಊಟ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ, ನಮ್ಗೆ ಅಷ್ಟು ಕಷ್ಟ ಇದ್ರು ಓದ್ತಾ ಇದೀವಿ ಅಂತ ಅಂದಾಗ ಈ ಸರ್ಕಾರ ತಮ್ಗೆ ಹೇಗ್ ಬೇಕೋ, ತಮ್ಗೆ ಯಾವ ರೀತಿ ಆಲೋಚನೆ ಬರ್ತೋ ಆ ರೀತಿ ಪೋಸ್ಟ್ಗಳು ತುಂಬಿಕೊಂಡ್ರೆ ನಾವ್ ಎಲ್ಲಿಗೆ ಹೋಗೋಣ? ವಿದ್ಯಾರ್ಥಿಗಳಿಗೆ ಏನ್ ಬೇಕು? ಪ್ರಜಾಪ್ರಭುತ್ವ ಸರ್ಕಾರ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಏನ್ ಬೇಕು, ಯಾವ ರೀತಿಯಾದಂತ ವ್ಯವಸ್ಥೆ ಇಲ್ಲ, ಅವ್ರಿಗೆ ಹೆಂಗ್ ಬರ್ತಾ ಇದ್ದಾರೆ, ಅವ್ರಿಗೆ ಏನ್ ಬೇಕು ಆ ರೀತಿಯಾಗಿ ಏನಪ್ಪ ಅಂದ್ರೆ ಪೋಸ್ಟ್ ತುಂಬಿಕೊಳ್ಬೇಕು. ಆ ರೀತಿಯಾಗಿ ವ್ಯವಸ್ಥೆನೇ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಸಮಾಜ ವಿಜ್ಞಾನ ನೀವು ಇಂಗ್ಲಿಷ್ ಮಾಧ್ಯಮದಲ್ಲಿ ತಗೊಳ್ಬೇಕಾಗಿದ್ರೆ ನಮ್ಗೆ ಯಾಕೆ ಶಿಕ್ಷಣ ನೀವು ಕೊಡ್ಲಿಲ್ಲ? ನನ್ ಪ್ರಶ್ನೆ. ನಾನು ಓದುವಾಗ ನನಗೆ ಸಮಾಜ ವಿಜ್ಞಾನ ಕನ್ನಡ ಶಿಕ್ಷಕನು ಇದ್ದಿಲ್ಲ, ಗಣಿತ ಶಿಕ್ಷಕನು ಇದ್ದಿಲ್ಲ. ಆದ್ರೂ ಅದರಲ್ಲಿ ನಾನು ಕಷ್ಟಪಟ್ಟು ಓದಿ ಬಂದಿದ್ದೇನೆ ಅಂತಂದ್ರೆ ಈಗ ನನ್ ಗೋಡೆ ಯಾಕೆ ಮುಗಿತಾ ಇದ್ದೀರಾ ನೀವು? ಸಮಾಜ ವಿಜ್ಞಾನ ಶಿಕ್ಷಕರ ಗೋಡನ್ನು ಯಾಕೆ ಮುಗಿತಾ ಇದ್ದೀರಾ? ಈ ಮುನ್ನೆಚ್ಚರಿಕೆ ನಮ್ಗೆ ಹೋಗಿ ಈಗ ಇಷ್ಟು ಎಲ್ಲ ಆಂಗ್ಲ ಮಾಧ್ಯಮ ಶಾಲೆ ಇದ್ದಾವೆ, ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಏನಪ್ಪ ಅಂದ್ರೆ ನೀವು ಆಂಗ್ಲ ಭಾಷೆ ತುಂಬಿಕೊಳ್ತಿದ್ದೀರ ಅಂತ ಹೇಳ್ತಿದ್ರು ಸಮಾಜ ವಿಜ್ಞಾನ. ಹಾಗಾಗಿ ನಾವು ಸಮಾಜ ವಿಜ್ಞಾನವನ್ನು ಕನ್ನಡದಲ್ಲಿ ಓದಿದ್ವಿ, ನಮ್ಗೆ ಏನ್ ನ್ಯಾಯ ಕೊಡ್ತೀರಾ ನೀವು? ನಮ್ ನ್ಯಾಯ ಎಲ್ಲಿದೆ? ನಮ್ಗೇನಪ್ಪ ಸಮಾಜ ವಿಜ್ಞಾನ ಶಿಕ್ಷಕ ಆಂಗ್ಲ ಭಾಷೆಯಲ್ಲಿ ತುಂಬಿರ್ತಕ್ಕಂಥ ಪೋಷಣೆ ಏನಪ್ಪ ಅಂದ್ರೆ ಅವರು ಕಮ್ಮಿ ಮಾಡ್ಬೇಕು, ಅವ್ರು ಸಂಪೂರ್ಣವಾಗಿ ಕಡಿತಗೊಳಿಸ್ಬಿಡಬೇಕು. ಸಮಾಜ ವಿಜ್ಞಾನ ಕೇವಲ ಕನ್ನಡ ಕನ್ನಡದಲ್ಲಿ ಓದಿದಂತರಿಗೆ ಮಾತ್ರ ಏನಪ್ಪ ಅಂದ್ರೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಪ್ಪ ಅಂತಂದ್ರೆ ನಮ್ಗೆ ಬಹಳಷ್ಟು ಅನ್ಯಾಯ ಆಗತೈತಿ. ಇಷ್ಟು ದಿನ ನಾವು 26 ವರ್ಷ ಓದಿದ್ದು ಏನು ಶ್ರಮ ನಮ್ದು ಎಲ್ಲಿಗೆ ಹೋಗ್ಬೇಕು? ನೀವು ಕೇವಲ ಒಂದು ಹುದ್ದೆಗಾಗಿ ದೆಹಲಿ ತನ ಓಡಾಡ್ತೀವಿ. ಒಂದು 3 ವರ್ಷ ಕೇವಲ 3 ವರ್ಷ 2 ವರ್ಷ ಹುದ್ದೆಗಾಗಿ ದಿನಗಟ್ಟಲೆ ಅಲ್ಲಿ ದೆಹಲಿಗೆ ಏನಪ್ಪ ಅಂದ್ರೆ ಹೋಗ್ತಾನೆ ಇರ್ತವೆ, ಗಾಡಿ ಓಡಾಡ್ತಾನೆ ಇರ್ತವೆ. ನಿಮ್ಗೆ ಕೇವಲ 3 ವರ್ಷಕ್ಕೆ ಇಷ್ಟು ಆಸೆ ಇದೆ ಅಂತಂದ್ರೆ ನಾವು 26 ವರ್ಷ ಕಷ್ಟಪಟ್ಟು ಒಟ್ಟಿಗೆ ಊಟ ಇಲ್ದೇನೆ ಇಷ್ಟು ಓದಿರ್ತೀವಿ, ನಮ್ಗೆ ಇಷ್ಟು ಅನ್ಯಾಯ ಮಾಡ್ತೀವಿ. ನಮ್ಗೆ ನಾಚೆ ಆಗಲ್ಲ ಸರ್ಕಾರಕ್ಕೆ. ಒಂದು ಹುದ್ದೆಗಾಗಿ ನಾವು ಇಷ್ಟು ಪದಾರ್ಥ ಇದೀವಿ. ನೀವು ಕೇವಲ 3 ವರ್ಷದ ಒಂದು ಅಧಿಕಾರಕ್ಕಾಗಿ ದೆಹಲಿಗೆ ಹೋಗೋದು, CM ಮನೆಗೆ ಹೋಗೋದು ಮಾಡ್ತಿರಲ್ಲ, ನಿಮ್ಗೆ ನಾಚೆ ಇಲ್ವಾ? ನಾವಿಷ್ಟು ಕಷ್ಟಪಟ್ಟು ಓದಿದೀವಿ, ನಿಯತ್ತಾಗಿ ಬರ್ತಾ ಇದೀವಿ. ನಿಮ್ಗಂತೂ ನಿಯತ್ತಿಲ್ಲ, ಸರ್ಕಾರಕ್ಕೆ ನಿಯತ್ತಿಲ್ಲ, ವಿದ್ಯಾರ್ಥಿಗಳು ನಿಯತ್ತಿಲ್ವಾ? ನಾವಿಷ್ಟು ಕಷ್ಟಪಟ್ಟು ಏನಕ್ಕೆ ಕಷ್ಟಪಡ್ಬೇಕು? ನಿಮ್ ಮಕ್ಕಳ ಕಳಿಸಿ. ನೀವು ನಿಜವಾದಂತ ಸರ್ಕಾರ ಆಗಿದೆ, ನಿಮ್ ಕನ್ನಡ ಪರ ನಿಮ್ಗೆ ಏನಾದ್ರೂ ಕನ್ನಡಕ್ಕೆ ಆದ್ಯತೆ ಇದ್ರೆ ನಿಮ್ ಮಕ್ಕಳ ಯಾವುದೇ ಆಂಗ್ಲ ಮಾಧ್ಯಮಕ್ಕೆ ಸೇರಿಸ್ಬೇಡ್ರಿ. ನಿಮ್ ಮಕ್ಕಳು ಕೂಡ ನಾವ್ ಹೆಂಗ್ ಓದ್ತಾ ಇದೀವಿ, ನಿಮ್ ಮಕ್ಕಳು ಕೂಡ ಅದೇ ಸರ್ಕಾರಿ ಶಾಲೆಯಲ್ಲಿ ಓದಿಸಿ. ನಿಮ್ ಮಕ್ಕಳು ಯಾವನಾದ್ರೂ ಈ ತರ ಕುತ್ಕೊಂಡಿದಾರ? ನಿಮ್ ಮಕ್ಕಳು ಯಾವಾಗ ಕುತ್ಕೊಂಡಿದ್ದಾರೆ? ನಿಮ್ ಮಕ್ಕಳು ಏನೋ ಸರ್ಕಾರಿ ಶಾಲೆಯಲ್ಲಿ ಓದ್ತಾರ? ನಿಮ್ ಮಕ್ಕಳು ಏನ್ ಗೌರ್ಮೆಂಟ್ ಎಕ್ಸಾಮ್ ಬರ್ಸ್ತೀರ ನೀವು? ನಿಮ್ ಮಕ್ಕಳು ಏನ್ ಮಾಡ್ತಾರೆ? ನಿಮ್ ಮಕ್ಕಳ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಾಡ್ತೀರಿ, ರಾಜಕಾರಣ ಮಾಡ್ತೀರಿ. ನಾವೇನ್ ಮಾಡೋಣ? ನಮ್ಮಂತ ಬಡ ಮಕ್ಕಳ ಏನ್ ಮಾಡೋಣ? ನಿಮ್ ಮಕ್ಕಳ ಕೂಡಿಸಿ ಈ ತರ ಕೂಡಿಸಿ ನೋಡಿ, ಆ ತರ ಕೂಡಿಸಿ ನೀವು. ನಿಮ್ ಮಕ್ಕಳು ಯಾರ ರಾಜಕಾರಣಿ ಮಕ್ಕಳು ಯಾವತ್ತಾರು ಬಂದು ಈ ತರ ಬೀದಿ ಪ್ರತಿಭಟನೆ ಮಾಡಿದಾರ? ಇಲ್ಲ. ಯಾಕಂದ್ರೆ ಅವ್ರಿಗೆ ಅಷ್ಟು ಸಂಪತ್ತು ಐತಿ, ಅವ್ರಿಗೆ ಅಷ್ಟು ಏನಪ್ಪಾ ಅಂದ್ರೆ ನೀವೆಲ್ಲ ಕೊಟ್ಬಿಟ್ಟಿದ್ದೀರಾ. 4-5 ತಲೆಮಾರಿಗೆ ಆಗೋಷ್ಟು ಏನಪ್ಪಾ ಅಂದ್ರೆ ನಿಮ್ ಸರ್ಕಾರದಲ್ಲಿ ಲೂಟಿ ಮಾಡಿಬಿಟ್ಟಿದ್ದೀರಾ. ನಾವು ಬಡ ಮಕ್ಕಳು ನಾವೆಲ್ಲಿಗೆ ಹೋಗೋಣ? ನಮ್ಗೆ ಅನ್ಯಾಯ ಆಗ್ತದೆ, ನಿಮ್ಗೆ ನಾಚೆ ಆಗಲ್ವಾ ಸರ್ಕಾರಕ್ಕ?
ವಿದ್ಯಾರ್ಥಿಗಳು ಅದು ಶಿಕ್ಷಕರು. ದೇಶ ನಿರ್ಮಾಣ ಆಗ್ಬೇಕಂದ್ರೆ ಏನಪ್ಪ ಅಂದ್ರೆ ಒಬ್ಬ ಶಿಕ್ಷಕನಿಂದ ಮಾತ್ರ ಸಾಧ್ಯ. ಅಂತ ಶಿಕ್ಷಕನೇ ಮೋಸ ಮಾಡ್ತಾ ಕೊಟ್ಟಿದ್ದಾರೆ ನೀವಂತ ಸರ್ಕಾರ, ಭ್ರಷ್ಟ ಸರ್ಕಾರ. ನಿಮ್ಗೆ ಎಷ್ಟು ಉಳಿದ್ರು ಕಮ್ಮಿನೇ. ನಿಮ್ ಮಕ್ಕಳು ಏಕೆ ನಂತರ ಓದಿಸಿ, ಸರ್ಕಾರಿ ಶಾಲೆಯಲ್ಲಿ ಓದಿಸಿ, ದೊಡ್ಡ ಸ್ಕೂಲಲ್ಲಿ ಓದಿಸೋದು, ಬೇರೆ ಕಂಟ್ರಿಗಳಿಗೆ ಕಳ್ಸೋದು. ನಿಮ್ ಮಕ್ಕಳಿಗೆ ಒಂದು ನ್ಯಾಯ, ನಮ್ಮ ಮಕ್ಕಳಿಗೆ ಒಂದು ನ್ಯಾಯನಾ? ನಮ್ಮನ್ನ ಮಾತ್ರ ಒಂದು ಶಿಕ್ಷಕ ಆಗ್ಬೇಕಂತಂದ್ರೆ ಎಲಿಜಿಬಿಲಿಟಿ ಟೆಸ್ಟ್ ಇರ್ತೀರಾ, ಸಿಟಿ ಇಡ್ತೀರಾ? ನಿಮಗ ಈ ರಾಜ್ಯವನ್ನೇ ನಡೆಸ್ತೀರಾ? ನೀವು CM ಆಗ್ತೀರಾ, PM ಆಗ್ತೀರಾ, ಮಂತ್ರಿ ಆಗ್ತೀರಾ? ನಿಮಗೆ ಹುದ್ದೆಗೆ ಪರೀಕ್ಷೆ ನಡೆಸಬಾರ್ದು? ನೀವು ನೋಡಮ್ಮ, ಅಷ್ಟು ನಿಮ್ಗ ರಾಜ್ಯದ ಬಗ್ಗೆ ಕಾಳಜಿ ಇದ್ರೆ ಮಕ್ಕಳು ಯಾವ ರೀತಿಯಾಗಿ ನಾವು ಓದಿಕೆ ಅದನ್ನ ಮಾಡ್ತೀವಿ. ನೀವು ಒಂದು ಶಿಕ್ಷಣ ಸಚಿವರು ಆಗ್ಬೇಕಂದ್ರೆ ಕೆಲವೊಂದಿಷ್ಟು ಎಕ್ಸಾಮ್ಗಳನ್ನು ಇಡ್ತೀವಿ ನಾವು. ನೀವು ಪಾಸ್ ಆಗಿ ನೀವು ಆ ಶಿಕ್ಷಕ ಹುದ್ದೆ ನಿರ್ವಹಿಸ್ಕೊಂಡು ಅದು ತುಂಬಾ ಬಂದ್ರೆ ಮುಖ್ಯವಾಗಿ ನಿಮ್ಗೆ ಇಷ್ಟ ಬಂದಂತರ ಸರ್ಕಾರ ನಡೆಸಕ್ಕೆ ಏನ್ ಅನ್ಕೊಂಡಿದ್ರೆ ಪ್ರಜಾಪ್ರಭುತ್ವ ಸರ್ಕಾರ ಅಂತೇಳಿ ನಾವು ಬುಕ್ಕಲ್ಲಿ ಓದ್ತೀವಿ. ಇದು ಪ್ರಜಾಪ್ರಭುತ್ವ ಸರ್ಕಾರ ಅಲ್ಲ ಸ್ವಾಮಿ. ಇದು ಪ್ರಜಾಪ್ರಭುತ್ವ ಸರ್ಕಾರವೇ ಅಲ್ವೇ ಅಲ್ಲ, ಸರ್ವಾಧಿಕಾರತ್ವ ಸರ್ಕಾರ ಇದು. ಮುಂದೆ ಅವಾಗ ಬ್ರಿಟಿಷ್ ಆಳ್ವಿಕೆ ಮಾಡೋದ್ರಲ್ಲಿ ಎಷ್ಟೋ ನೆಮ್ಮದಿ ಇತ್ತು. ఎవరో ಆಗುತ್ತ, ఎవరో ವಯಸ್ಸಿದ್ದ, ఎవరో ಬರ್ತಿದ್ದು ಯಾರು ಬೇಕು ಸಾಕಿದ್ದು ನನ್ನ ಕರ್ಮ. ತಂದೆ ತಾಯಿ ಅವ್ರಿಗೆ ಓದ್ತಾರೆ ಅಂತ ಅವರು ಕಷ್ಟಪಟ್ಟು ಅವ್ರು ದುಡ್ಡು ಕಳಿಸ್ತಾರೆ. ನಾವು ಓದಿದ್ರೆ ನಮ್ಗೆ ಸರಿಯಾದಂತ ಒಂದು ಅವಕಾಶ ಸಿಕ್ಕಿಲ್ಲ ಅಂದ್ರೆ ಏನೇ ಕಾಯಿ ಓದ್ಬೇಕು ನಾವು. ನಿಮ್ಗ ಈಗ ಮನೆಯನ್ನು ಖಾತೆ ಹಂಚಿಕೆ ಮಾಡಿರಲ್ಲ, ಯಾವ ಆದಾಯ ಮೇಲೆ ಹಂಚಿಕೆ ಮಾಡ್ಕೊಂಡ್ರೆ ನೀವು? ನಾವು ಒಂದಿಷ್ಟು ಓದಿದ್ರೆ ನಮ್ಗೆ ಸರಿಯಾದಂತ ನ್ಯಾಯ ಕೊಡ್ಸೋಣ ಅಂದ್ಮೇಲೆ ನೀವು ನಮ್ಮ ಆಳ್ವಿಕೆ ಮಾಡ್ತೀರಾ. ನಿಮ್ಗೆ ಏನು ಕ್ವಾಲಿಫಿಕೇಶನ್ ಆಯ್ತು ಸ್ವಾಮಿ? ನಾನು ಕೇಳ್ತೀನಿ ಇವತ್ತಿನ ಈ ಶಿಕ್ಷಣ ಸಚಿವ ಆಗ್ತೀರಿ ಅಂತೀರಾ, ಕೈಗಾರಿಕೆ ಸಚಿವ ಆಗ್ತೀರಿ ಅಂತೀರಾ, ಗೃಹ ಸಚಿವ ಆಗ್ತೀರಿ ಅಂತ ನಿಮ್ಗೆ ಅದ್ರ ಬಗ್ಗೆ ಏನ್ ಗೊತ್ತು? ನಿಮ್ಗೆ ಏನ್ ಗೊತ್ತು ಅದ್ರ ಬಗ್ಗೆ ಹೇಳಿ ನಮ್ಗೆ. ನಾವು ಏನಪ್ಪಾ ಅಂದ್ರೆ ಎಕ್ಸಾಮ್ ಇಡ್ತೀವಿ, ನೀವು ಕ್ಲಿಯರ್ ಮಾಡಿ ಕೇಶ ಹುದ್ದೆ ಅಲಂಕರಿಸು. ಅದ್ರದ್ದೇನು ಕಷ್ಟ ಐತಂತೆ ನಿಮ್ಗೆ ಗೊತ್ತಾಗುತ್ತೆ. ದುಡ್ಡಿದ್ದು ನೀನು ರಾಜಕಾರಣಿ ನಾನು ಆಗ್ತೀನಿ, ನಮ್ಮಪ್ಪ ಗಳಿಸಿದಂದ್ರೆ ನಾನು ಏನಪ್ಪಾ ಅಂದ್ರೆ ರಾಜಕಾರಣಿ ಆಗ್ತೀನಿ, CM ಆಗ್ತೀನಿ, ಮಂತ್ರಿ ಆಗ್ತೀವಿ. ಮಂತ್ರಿ ಆದ್ರೂ ಅದು ಕರೆಕ್ಟ್ ಅಂತ ಒಂದು ಹುದ್ದೆ ನಿಲ್ಲಿಸುವಂತ ಅರ್ಹತೆ ಇಲ್ಲ ನಿಮ್ಗೆ. ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಏನು ಉಗಿದ್ರು ನಿಮ್ಗೆ ನಾಚಿಕೆ ನೋಡ್ರಿ ಸ್ವಾಮಿ. ವಿದ್ಯಾರ್ಥಿಗಳು ಇಷ್ಟು ಕಷ್ಟ ಪಡ್ತೀವಿ, ಒಬ್ಬನಾದ್ರು ಬಂದ ಮಾತಾಡ್ತೀರ ಅದ್ರ ಬಗ್ಗೆ. ಇದು ಬಂದ್ ಕೇಸ್, ಇದು ಬಂದ್ ಕೇಸ್ ಮನೆಗೆ ಕೊಡ್ತೀವಿ, ಆ ಮನೆ ತಗೋತೀರಾ, ವಕೀಲ್ ಡಿಸ್ಪ್ಲಿನ್ ಅಲ್ಲಿ ಹಾಕ್ತೀರಾ. ಇದು ಕೇವಲ ನಮ್ಮ ಮನವಿ ಅಲ್ಲ, ಇದು ನಮ್ಮ 25-26 ವರ್ಷದ ಶ್ರಮ. ಶತಾಯಗತ ಅಂತ ನಾವೇನಪ್ಪ ಅಂದ್ರೆ ಅದಕ್ಕೆ ಕೂತ್ಕೊಂಡಿದೀವಿ. ಇಷ್ಟು ಅನ್ಯಾಯ ಮಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಇಲ್ವಾ? ಈಗ ಒಮ್ಮೆ ಸಮಾಜ ವಿಜ್ಞಾನ ಶಿಕ್ಷಣ ಆಂಗ್ಲ ಭಾಷೆಗೆ ಹೊರದಾಕಿದಾರಲ್ಲ, ನಿಮಗ ಜ್ಞಾನ ಇಲ್ವಾ? ಇಲ್ಲ ಇದ್ದಂತ ವಿದ್ಯಾರ್ಥಿಗಳಿಗೆ ಮೋಸ ಆಗುತ್ತೆ. ಅವರು ಎಷ್ಟೋ ವರ್ಷ ಕಷ್ಟಪಟ್ಟು ಹೋದ್ರೆ ನಿಮ್ಗೆ ಜ್ಞಾನ ಇಲ್ವಾ? ಈ ತರ ಮಾಡಿದ್ರೆ ಏನ್ ಮಾಡ್ಬೇಕು ನಾವು? ನಮ್ಗೇನಪ್ಪ ಅಂದ್ರೆ ಇದಕ್ಕ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಈ ಅಧಿಸೂಚನೆ ನಮ್ಗೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ರದ್ದು ಮಾಡಿಬಿಡಿ. ನಮ್ಗೇನಪ್ಪ ಕೇವಲ ಕನ್ನಡ ಮಾಧ್ಯಮದವ್ರಿಗೆ ಎಷ್ಟೇನಪ್ಪ ಅಂದ್ರೆ ಆದ್ಯತೆಯನ್ನು ಕೊಡ್ರಿ. ಇಲ್ಲ ನಿಮ್ಗೆ ಇದಾಗಲ್ಲ ಅಂತಂದ್ರೆ ಸುಮ್ಮನೆ ರಾಜೀನಾಮೆ ಕೊಟ್ಬಿಡ್ರಿ. ನಿಮ್ಗೆ ಬೇಕಿದ್ದಂಗೆ ಸರ್ಕಾರ ನಡೆಸಕ್ಕಲ್ಲ ನಾವ್ ನಿಮ್ಗೆ ಓಟ್ ಹಾಕಿರೋದು. ನೀವು ಏನು ಓದೋದ್ರ ಅಂತಂದ್ರೆ ದೊಡ್ಡ ಹುದ್ದೆ ತಗೋತೀರಾ. ನಾವು ಇಷ್ಟು ಕಷ್ಟಪಟ್ಟು ಇಷ್ಟು ಓದಿ ಸರಿಯಾದ ಊಟ ಮಾಡಾದ್ರೆ ಸರಿಯಾಗಿ ನೀತಿ ಇಲ್ಲದೆ ಮಾಡ್ತಾರೆ, ನಮ್ಮಂತವ್ರಿಗೆ ಮೋಸ ಮಾಡ್ತಿದ್ದಾರೆ ಸರ್ಕಾರಕ್ಕೆ. ಇದು ಕೇವಲ ಒಬ್ಬ ಸಮಾಜ ಶಿಕ್ಷಣ ಆಕಾಂಕ್ಷೆಯ ಒಂದು ಮನವಿ ಅಲ್ಲ. ಎಲ್ಲ ವಿಜ್ಞಾನ ಆಗಿರ್ಬೋದು, ಗಣಿತ ಆಗಿರ್ಬೋದು, ಗಣಿತ ಶಿಕ್ಷಕರು ಪೋಸ್ಟೇ ಕೊಟ್ಟಿಲ್ಲ. ಗಣಿತ ಶಿಕ್ಷಕರು ಪೋಸ್ಟೇ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಇವತ್ತು ನೀವು ಸದನದಲ್ಲಿ ಏನಪ್ಪಾ ಅಂದ್ರೆ ಲೆಕ್ಕಾಚಾರ ಮಾಡ್ತೀರಿ. ಆ ಲೆಕ್ಕಾಚಾರ ಬಗ್ಗೆ ಮಕ್ಕಳಿಗೆ ತಿಳಿಸಬೇಕಂತಂದ್ರೆ ಗಣಿತದ ಬಗ್ಗೆ ಜ್ಞಾನ ಇರ್ಬೇಕಂತ ಜ್ಞಾನಕ್ಕೆ ಒಬ್ಬ ಶಿಕ್ಷಕರಿಗೆ ಹಗಲಿಲ್ಲ ಅಂದ್ರೆ ನಿಮ್ದೇ ಸರ್ಕಾರ ಸಭೆ ಸುಮ್ಮನೆ ಹೇಳ್ಕೊಳ್ಳೋಕಷ್ಟೇ. ನಾವು 75,000 ತುಂಬಿದ್ವಿ, 60,000 ತುಂಬಿದ್ವಿ, 1 ಲಕ್ಷ ತುಂಬಿದ್ವಿ ಅಂತ ಕೇವಲ ಡಾಟಾ ಕೊಡೋದಲ್ಲ. ರಿಯಲ್ ಆಗಿ ಏನೈತೆ ಅದ್ರ ಪ್ರಕಾರ ಏನಪ್ಪ ನೀವು ತುಂಬಿಕೊಳ್ಬೇಕು. ಇಷ್ಟ ಹೇಳ್ತಾ ನಮ್ಗ ಬೆಂಬಲವಾಗಿ ನಿಂತ